ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಲೈಫ್ ಈಸ್ ನಾಟ್ ಎ ಸ್ಟ್ರೇಟ್ ಲೈನ್, ಇಟ್ ಈಸ್ ವಿತ್ ಟ್ವಿಸ್ಟ್ಸ್ ಆ್ಯಂಡ್ ಕರ್ವ್ಸ್. ಅಂದರೆ ನಮ್ಮ ಬದುಕಿನಲ್ಲಿ ಏರಿಳಿತಗಳಿಗೆ ಯಾವಾಗಲೂ ಅವಕಾಶ ಇರುತ್ತೆ. ನಾನು ಈ ಹಿಂದೆನೂ ಹೇಳಿದೆ, ಬದುಕಿನಲ್ಲಿ ಇದ್ದಕ್ಕಿದ್ದ ಹಾಗೆ ಎಡವಟ್ಟುಗಳಾಗಬಹುದು, ಕುಷನಿಂಗ್ ಬೇಕು ಅಂತ ಹೇಳಿದೆ. ಅದರ ಹಾಗೇ ನಮ್ಮ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಏನಿದೆ ಅದರಲ್ಲಿ ಇನ್ನೊಂದು ಆಲೋಚನೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನಮ್ಮ ಬದುಕಿನಲ್ಲಿದೆ. ಏನಂದರೆ ನಾವು ಏನನ್ನು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ಕೋತೀವೋ ಅದನ್ನು ಆವಾಗ ರಿವೈವ್ ಮಾಡಬೇಕು. ಅಂದರೆ ನಾವು ಎಷ್ಟು ದೂರ ಕ್ರಮಿಸಿದ್ದೇವೆ ಮತ್ತು ಎಷ್ಟು ದೂರವನ್ನು ಕ್ರಮಿಸಬೇಕು ಅನ್ನುವಂಥ ಆಲೋಚನೆ ನಮ್ಮಲ್ಲಿರಬೇಕು. ಇದಕ್ಕೆ ಸಿಂಹಾವಲೋಕನ ಅಂತ. ಸಿಂಹಾವಲೋಕನ ಅಂದರೆ ಸಿಂಹ ತಾನು ಎಷ್ಟು ದೂರ ನಡೆದುಕೊಂಡು ಬಂದಿದ್ದೇನೆ ಮತ್ತು ತನ್ನ ಟೆರಿಟರಿಯನ್ನು ದಾಟಿ ಹೋಗಿಲ್ವಾ ಅನ್ನೋದನ್ನು ತಿರುಗಿ ನೋಡ್ಕೊಳ್ತದೆ. ಹಾಗೆ ಅದು ಗಜಗಾಂಭೀರ್ಯದಿಂದ ತಿರುಗಿ ನೋಡುವಂಥ ಒಂದು ಪ್ರವೃತ್ತಿಗೆ ಸಿಂಹಾವಲೋಕನ ಅಂತಾರೆ. ಅಂದರೆ ನಾವು ಜೀವನದಲ್ಲಿ ಎಷ್ಟು ಮುಂದೆ ಹೋಗಿದ್ದೇವೆ, ಇನ್ನು ಎಷ್ಟು ಕ್ರಮಿಸಬೇಕು, ಎಷ್ಟು ನಾವು ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನೋಂಥ ಆಲೋಚನೆಯನ್ನು ಮಾಡಿಕೊಂಡು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು. ನಾನು ಒಂದು ಕೆಲಸ ಮಾಡ್ತಾ ಇರ್ತೇನೆ, 15,000 ರೂಪಾಯಿ ಸಂಬಳ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಕಂಪ್ನಿ ನನಗೆ ಆಫರ್ ಕೊಡುತ್ತೆ 1 ಲಕ್ಷ ರೂಪಾಯಿ ಸಂಬಳ. 15,000ದಿಂದ 1 ಲಕ್ಷ ರೂಪಾಯಿಗೆ ನನ್ನ ಬದುಕಿನ ಆದಾಯ ಜಾಸ್ತಿ ಆಯಿತು. ಹಾಗೆ ಜಾಸ್ತಿ ಆದಾಗ ನನ್ನ ಈ ಹಳೆಯ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನಿದೆ ಅದನ್ನು ಹಾಗೆಯೇ ನಾನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗಲ್ಲ. 1 ಲಕ್ಷ ರೂಪಾಯಿಗೆ ಮುಂದೆ ನಾನು 12 ತಿಂಗಳಿಗೆ 12 ಲಕ್ಷ ರೂಪಾಯಿ, ಹಾಗೆ 10 ವರ್ಷಕ್ಕೆ 1,20,00,000 ರೂಪಾಯಿಗೆ ನನ್ನ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅಡ್ವಾನ್ಸ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್, ಫ್ಯೂಚರ್ ಫಿನಾನ್ಸ್ ಪ್ಲ್ಯಾನಿಂಗ್. ಅಂದರೆ ನಮ್ಮ ಫಿನಾನ್ಸ್ ಪ್ಲ್ಯಾನಿಂಗ್ ಏನಿದೆ ಅದನ್ನು ಆಗಾಗ ಬದಲಿಸಿಕೊಂಡು ರಿವೈವ್ ಮಾಡಿಕೊಳ್ಳುವಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೋಬೇಕು. ನೀವು 15,000 ರೂಪಾಯಿ ಸಂಬಳ ಇದ್ದಾಗ ಒಂದು ಪುಟ್ಟ ಮನೆಗೆ ಆಲೋಚನೆ ಮಾಡಿರ್ತೀರಿ. ಮಧ್ಯಮವರ್ಗೀಯ ಆಲೋಚನೆಯಲ್ಲಿ 1 ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ಮನೆಗೆ ನೀವು ಆಲೋಚನೆ ಮಾಡಿರ್ತೀರಿ. ಅದೇ 1 ಲಕ್ಷ ರೂಪಾಯಿ ಸಂಪಾದನೆ ನಿಮ್ಮ ಪ್ರಾರಂಭವಾದಾಗ ಒಂದು ಅದ್ಭುತವಾದ ಫ್ಲ್ಯಾಟಿಗೆ ಆಲೋಚನೆಯನ್ನು ಮಾಡ್ತೀರಿ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ಲ್ಯಾನಿಂಗನ್ನು ಮಾಡ್ಕೊಳ್ತೀರಿ. ಹಾಗೆ ಆಗಾಗ ರಿವೈವ್ ಮಾಡಿಕೊಳ್ಳುವ ಮೂಲಕ ಸಮೃದ್ಧ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.